ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಟೊಮೆಟೊ ಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಕಲಿಯೋಣ. ಮೊದಲಿಗೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಚಕ್ಕೆ, ಲವಂಗ, ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ರುಬ್ಕೊಳ್ಳೋಣ. ಸೊ ಇಲ್ಲಿ ನಾನು ಫಸ್ಟ್ ಕಾಯಿ ಪೀಸಸ್ನ ಹಾಕ್ಕೊಂಡಿದ್ದೀನಿ. ನೀವು ಕಾಯಿನ ತುರಿದು ಕೂಡ ಹಾಕೋಬೋದು. ಸೊ ಕಾಯಿ ಜೊತೆಗೆ ನಾನು ಆವಾಗಲೇ ಹೇಳಿದಾಗೆ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಹಾಗೆ ಕೊತ್ತಂಬರಿ ಸೊಪ್ಪು. ಸೊ ಇಷ್ಟನ್ನು ಸೇರಿಸಿ ಸ್ವಲ್ಪ ನೀರು ಕೂಡ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ. ಸೊ ಇವಾಗ ರುಬ್ಬಿ ಆಗಿದೆ. ಒಂದು ಪಾತ್ರೆಗೆ ಒಗ್ಗರಣೆ ಹಾಕೊಳ್ಳೋಣ ಈಗ. ಸೊ ಪಾತ್ರೆಗೆ ಎಣ್ಣೆ ಸೇರಿಸಿ ಮೊದಲಿಗೆ ನಾನು ಬಟಾಣಿನ ಹಾಕೋತಾ ಇದ್ದೀನಿ. ನಾನು ಈ ಬಟಾಣಿನ ಓವರ್ ನೈಟ್ ನೆನೆಸಿಟ್ಟಿದ್ದೆ. ಸೊ ಮೊದಲಿಗೆ ಎಣ್ಣೆಯಲ್ಲಿ ಬಟಾಣಿ ನೀಟಾಗಿ ಫ್ರೈ ಆದರೆ ಸ್ವಲ್ಪ ಬೇಯುತ್ತೆ ಅಂತ ಫಸ್ಟ್ ಬಟಾಣಿ ಹಾಕೋತಾ ಇದ್ದೀನಿ. ಜೊತೆಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಫ್ರೈ ಆದ ನಂತರ ಟೊಮ್ಯಾಟೋನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಹಾಗೆ ಸ್ವಲ್ಪ ಉಪ್ಪು. ಸೊ ಈಗ ಟೊಮ್ಯಾಟೊ ಬೇಯೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಟೊಮ್ಯಾಟೊ ಫ್ರೈ ಆಗಿದೆ. ಇದು ಫ್ರೈ ಆದ ನಂತರ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ರುಬ್ಬಿರೋ ಮಸಾಲೆ ಹಾಕಿ ಕೂಡ ನೀವು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ. ಜಸ್ಟ್ 2 to 3 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಈಗ ಮಸಾಲೆ ಎಣ್ಣೆ ಬಿಟ್ಟಿದೆ, ನೀವು ನೋಡ್ತಿರ್ಬೋದು ಚೆನ್ನಾಗಿ ಫ್ರೈ ಆಗಿದೆ. ಸೊ ಈ ಟೈಮಲ್ಲಿ ನಾನು ಆವಾಗಲೇ ಅದೇ ಮಸಾಲೆ ಹಾಕ್ಕೊಂಡಿದ್ದ ಜಾರ್ಗೆ ಸ್ವಲ್ಪ ನೀರು ಸೇರಿಸಿ ಹಾಕ್ಕೊತಾ ಇದ್ದೀನಿ. ಸೊ ನಾನು ಎಷ್ಟು ಅಕ್ಕಿ ತೊಗೊಂಡಿದ್ದೀನೋ ಅದಕ್ಕೆ 2ರಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದು ಕುದಿಯೋದಕ್ಕೆ ಬಿಡೋಣ. ಸೊ ಈಗ ಇದು ಕುದೀತಾ ಇದೆ. ಈ ಟೈಮಲ್ಲಿ ಅಕ್ಕಿನ ತೊಳೆದು ಹಾಕ್ಕೊಳ್ತೀನಿ. ಸೊ ಹೀಗೆ ಬೇಯಿಸ್ಕೊಳ್ಬೇಕು, ಮಧ್ಯ ಮಧ್ಯ ಕೈ ಆಡಿಸ್ತಾ ಇರಬೇಕು. ನನಗೆ ಕುಕ್ಕರಲ್ಲಿ ಮಾಡೋದಕ್ಕಿಂತ ಪಾತ್ರೆಯಲ್ಲಿ ಬೇಯಿಸೋದು ಕಂಫರ್ಟಬಲ್ ಅಂತ ಅನಿಸುತ್ತೆ. ಸೊ ನಾನು ಪಾತ್ರೆಯಲ್ಲೇ ರೈಸ್ ಐಟಮ್ಗಳನ್ನ ಮಾಡ್ಕೊಳ್ಳೋದು. ಕುಕ್ಕರ್ ಜಾಸ್ತಿ ಉಪಯೋಗಿಸೋದಕ್ಕೆ ಹೋಗೋದಿಲ್ಲ. ಸೊ ಮಧ್ಯ ಮಧ್ಯ ಹಾಗೆ ಕೈ ಆಡ್ತಾ ಬೇಯಿಸ್ಕೊಳ್ಳೋಣ. ಸೊ ನೀವು ನೋಡ್ತಿರ್ಬೋದು ಟೊಮೆಟೊ ಬಾತ್ ಆಲ್ಮೋಸ್ಟ್ ಆಗಿದೆ. ಸೊ ಈಗ ಟೊಮೆಟೊ ಬಾತ್ ರೆಡಿ.